10ನೇ ಪ್ರಶ್ನೆಯನ್ನ ಗಮನಿಸಿ. ax² + bx + c = 0 ವರ್ಗ ಸಮೀಕರಣದ ಶೋಧಕ ಬೆಲೆಯು 0 ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನ ಬರೆಯಿರಿ. ಸೊ ಇಲ್ಲಿ ax² + bx + 0 c = 0. ಸೊ ಈ ಒಂದು ವರ್ಗ ಸಮೀಕರಣದಲ್ಲಿ 0 ಆದಾಗ, ಸೊ ಇಲ್ಲಿ ಮುಖ್ಯವಾಗಿ ಏನ್ ಹೇಳಿ, ಡಿಸ್ಕ್ರಿಮಿನೆಂಟ್. ಓಕೆ, ಡೆಲ್ಟಾ = ಏನ್ ಹೇಳಿ, b² - 4ac ಅಲ್ವಾ. ಸೊ ಇದು ಡಿಸ್ಕ್ರಿಮಿನೆಂಟ್. ಸೊ ಇಲ್ಲಿ ಡೆಲ್ಟಾ 3 ವ್ಯಾಲ್ಯೂಸ್ ಬರ್ತಾ ಇರತ್ತೆ. ಒಂದು >0 ಆಗ್ತಾ ಇರತ್ತೆ, ಡೆಲ್ಟಾ <0 ಆಗತ್ತೆ, ಡೆಲ್ಟಾ = 0 ಆಗಿರತ್ತೆ. ಸೊ ಇಲ್ಲಿ >0 ಆದಾಗ ಏನಾಗತ್ತೆ ಮಕ್ಕಳೇ, ಮೂಲಗಳು ವಿಭಿನ್ನ ಮತ್ತು ವಾಸ್ತವವಾಗಿರತ್ತೆ. ಓಕೆ, ಸೊ ವಿಭಿನ್ನ ಹಾಗೂ ವಾಸ್ತವವಾಗಿರತ್ತೆ ಯಾವಾಗ ಡೆಲ್ಟಾ >0 ಇದ್ದಾಗ. ಸೊ ಅದೇ ಮೂಲಗಳು <0 ಅಂದ್ರೆ ಡೆಲ್ಟಾ <0 ಆದಾಗ ಸೊ ಏನಾಗತ್ತೆ, ಮೂಲಗಳು ವಾಸ್ತವವಾಗಿರೋದಿಲ್ಲ. ಓಕೆ, ಸೊ ಅದೇ ಡೆಲ್ಟಾ = 0 ಆಗಿದ್ದಾಗ ಮೂಲಗಳು ಏನಿರತ್ತೆ, ಸಮಾನ ಮತ್ತು ವಾಸ್ತವವಾಗಿರತ್ತೆ. ಸೊ ಏನಿರತ್ತೆ ಮಕ್ಕಳೇ, ಸಮಾನ ಮತ್ತು ವಾಸ್ತವವಾಗಿ ಇರತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಏನಿದೆ, ಶೋಧಕದ ಬೆಲೆಯು 0 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತೆ ಮಕ್ಕಳೇ, ಮೂಲಗಳು ಸಮಾನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತೆ ಅಂತ ಆಯ್ತು. ಓಕೆ, ಸೊ ಇಲ್ಲಿ ನೀವು ಒಂದು ಪ್ರಶ್ನೆಯನ್ನ ತಗೊಂಡ್ರೆ ಸೊ ಅದರಲ್ಲಿ 2 ಉತ್ತರಗಳನ್ನ ಹುಡ್ಕೊಳ್ಬಹುದು ನೋಡಿ. <0 ಇದ್ದಾಗ್ಲೂ ಕೂಡ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ಅಥವಾ >0 ಇದ್ದಾಗ ಏನಾಗತ್ತೆ ಅಂತ ಕೂಡ ಕೇಳ್ತಾ ಇರ್ತಾರೆ. ಸೊ ಹಾಗಾದ್ರೆ >0 ಆದಾಗ ಏನಾಗತ್ತೆ ಹೇಳಿ, ವಿಭಿನ್ನ ಮತ್ತು ವಾಸ್ತವವಾಗಿರತ್ತೆ. <0 ಆದಾಗ ಏನಾಗುತ್ತೆ, ವಾಸ್ತವವಾಗಿರೋದಿಲ್ಲ. ಓಕೆ, ಇಮ್ಯಾಜಿನರಿ ಅಂತ ಹೇಳ್ತಾ ಇರ್ತೇವೆ. ಓಕೆ, ಥ್ಯಾಂಕ್ ಯು.